ಕಾಂಗ್ರೆಸ್ಸಿಂದ ಆಯಿತು. ಇನ್ನು ಬಿ ಜೆ ಪಿ ಸುದ್ದಿ. ಬಿ ಜೆ ಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಆಗಿರುವಂಥ ಪರಿಸ್ಥಿತಿಯನ್ನು ಸುಧಾರಿಸುವ ಪ್ರಯತ್ನಕ್ಕೆ ಆರ್ ಎಸ್ ಎಸ್ಸಿನ ಒತ್ತಾಸೆಯ ಮೇಲೆ ನಾಯಕರುಗಳ ಸಭೆಗಳಾಗ್ತಾ ಇದ್ದಾವೆ. 10 ದಿವಸದಲ್ಲಿ 2ನೇ ಸಭೆ ನೆನ್ನೆ ಅಶ್ವಥ್ ನಾರಾಯಣರ ಮನೆಯಲ್ಲಾಯಿತು, ಮಲ್ಲೇಶ್ವರಂ ಶಾಸಕರ ಮನೆಯಲ್ಲಿ. ನಮಗೆ ಬಂದ ಮಾಹಿತಿ ಎಲ್ಲರನ್ನೂ ಒಗ್ಗಟ್ಟಾಗಿಸುವ ಪ್ರಯತ್ನ ಅದು ಅಂತ ವಿಜೇಂದ್ರ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ವರಿಷ್ಠರ ಜವಾಬ್ದಾರಿ ಕೊಟ್ಟಿದ್ದಾರೆ, ಇದನ್ನೇನೋ ಮಾತಾಡಿ ಸರಿ ಮಾಡಿ ಅಂತ. ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಸಭೆಯಲ್ಲಿದ್ದರು. ಅರವಿಂದ್ ಲಿಂಬಾವಳಿ ಅವರು ಇದ್ದರು. ವಿಜಯೇಂದ್ರ ವಿರೋಧಿ ಬಣದ ಪ್ರಮುಖ ನಾಯಕ ಅರವಿಂದ್ ಲಿಂಬಾವಳಿ ಅವರು ಇದ್ದರು. ಇಷ್ಟೆಲ್ಲ ಜನರನ್ನು ಯಾರ್ಯಾರು ಬಂದಿದ್ದಾರೆ ಅನ್ನೋದು ನೋಡಿದ ಮೇಲೆ ಆ ಸಭೆ ಯಾಕೆ ಇರಬಹುದು ಅನ್ನೋದರ ಕಲ್ಪನೆ ಬರೋದಿಲ್ವಾ? ಅದು ಸಂಧಾನ ಸಭೆ, ಬಿಕ್ಕಟ್ಟು ಪರಿಹರಿಸುವಂಥ ಸಭೆನೇ. ನಮಗೆ ಬಂದ ಮಾಹಿತಿ ಒಂದು ಹಂತ ಮುಂದೆ ಹೋಗಿ ಇನ್ನೂ ಸುದ್ದಿಗಳು ಬಂದವು. ವರಿಷ್ಠರು ಅಲ್ಲಿದ್ದಂಥ ನಾಯಕರುಗಳೆಲ್ಲ ಸೇರ್ಕೊಂಡು ಒಂದು ಸಲ ಶೇಕ್ ಹ್ಯಾಂಡ್ ಕೊಡಿ ಅಂಥೇಳಿ ವಿಜಯೇಂದ್ರರಿಗೂ ಅರವಿಂದ್ ಲಿಂಬಾವಳಿ ಅವ್ರಿಗೂ ಶೇಕ್ ಹ್ಯಾಂಡೂ ಕೊಡಿಸಿದ್ರು ಅಂತ ಸುದ್ದಿ ಬಂತು ನಿನ್ನೆ. ಖಚಿತಪಡಿಸ್ಬೇಕು ನೀವು. ಬಟ್ ಇದು ಸಂಧಾನದ ಸಭೆನೆಲ್ಲ ಬೇರೆ ವಿಷಯ ಚರ್ಚೆ ಅಂತ ಅರವಿಂದ್ ಲಿಂಬಾವಳಿ ಅವರು ಹೇಳ್ತಾ ಇದ್ದಾರೆ. ಈಗ ಬೇರೆ ವಿಷಯ ಅದು. ವಿಜಯೇಂದ್ರ ಎದುರಿಗೆ ಬಂದರೆ ಶೇಕ್ ಹ್ಯಾಂಡ್ ಕೊಡಬಾರ್ದಾ, ಬೇರೆ ಬೇರೆ ಸಮಸ್ಯೆ ಚರ್ಚೆ ಮಾಡೋದಕ್ಕೆ ಸೇರಿದ್ವಿ ಅಂತ ಅಶ್ವಥ್ ನಾರಾಯಣ ಅವರು ಮಾತಾಡಿದ್ದಾರೆ. ಡಾಕ್ಟರ್ ಸುಧಾಕರ್ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಸುಧಾಕರ್ ಚುನಾವಣೆ ಖಚಿತ ಅಂತ ಕೇಳಿಸ್ಕೊಳ್ಳಿ. ಇದ್ಯಾವುದು ನಾವು ಅಶೋಕ್ ಅವರು 10 ದಿನದಲ್ಲಿ 4 ಬಾರಿ ಡೆಲ್ಲಿಯಲ್ಲಿ ಬುಲಾವ್ ಬಂದಾಗ ಹೋಗ್ಲೇಬೇಕು. ಈಗ ನಾಳೆ ನನಗೆ ಬುಲಾವ್ ಬಂದ್ರೆ ನಾನು ಹೋಗ್ಲೇಬೇಕು. ರಾಜ್ಯಾಧ್ಯಕ್ಷರ ಬದಲಾವಣೆ ಅವ್ರನ್ನೇ ಕೇಳಿದ್ದಾರೆ. ಯಾವುದೇ ಸಂಧಾನ ಸಭೆ ಒಂದು ಕುಟುಂಬದಲ್ಲೇನೆ ಸಮಸ್ಯೆಗಳು ಇರ್ತಾವೆ. ಪಕ್ಷ ನಮ್ದು ದೊಡ್ಡ ಪಕ್ಷ, ರಾಷ್ಟ್ರೀಯ ಪಕ್ಷದ ಅನೇಕ ಸಭೆಗಳಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ. ಅರವಿಂದ್ ಲಿಂಬಾವಳಿ, ವಿಜೇಂದ್ರ ಅವರಿಗೆ ಸಂಧಾನ ಸಭೆ ನಡೀತು, ಮಾಧ್ಯಮದವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಲ್ರಿ, ನೀವು ಒಂದು ಎದುರಿಗೆ ಬರ್ತೀರಿ ಅಂತ ನಮ್ಮ ಸ್ನೇಹಿತರು ಅಥವಾ ನೀವು ಯಾವುದೋ ಒಂದು ಸಭೆಯಲ್ಲಿ ಭಾಗವಹಿಸ್ತೀರಾ, ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಮಾತಾಡ್ತೀರಾ? ಇಲ್ಲ, ಮಾತಾಡಬಾರ್ದ? ಅದಕ್ಕೆ ಶೇಕ್ ಹ್ಯಾಂಡ್ ಕೊಟ್ರಿ ಅಂತಂದ್ರೆ ಏನು ಹೇಳೋದು? ಇದು ಪ್ರತಿ ತಿಂಗಳು ಸೇರುವಂತ ಸಭೆ. ಈಗಾಗಲೇ ಕಳೆದ ತಿಂಗಳು ಒಂದು ಸಭೆ ನಡೆದಿದೆ, ಈ ತಿಂಗಳು ಒಂದು ಸಭೆ ನಡೀತಿದೆ, ಮುಂದಿನ ತಿಂಗಳು ನಡೆಯುತ್ತೆ. ಹಾಗಾಗಿ ಸಂಪರ್ಕದಲ್ಲಿರಬೇಕು. ಒಗ್ಗಟ್ಟಿನಿಂದ ಒಂದು ಕಾಂಗ್ರೆಸ್ ಇಷ್ಟು ದಿನ ತಪ್ಪು ಮಾಡ್ತಿದ್ರು, ಇವತ್ತೇನು ಅವ್ರ ಪಕ್ಷ ಶಾಸಕರು ಇನ್ನೂ ಪ್ರಬಲವಾಗಿ ಅವರನ್ನ ಬಯಲಿಗೆಳಿತಾ ಇದ್ದಾರೆ. ನಾವು ಇನ್ನೂ ಪ್ರಬಲವಾಗಿ ಬಯಲಿಗೆಳಿಬೇಕು ಅನ್ನೋಂಥದ್ದು. ಪ್ರಮುಖವಾಗಿ ಲಿಂಬಾವಳಿ ಅವರು ನಿನ್ನೆ ಸಭೆಯಲ್ಲಿ ಭಾಗವಹಿಸಿದ್ರು ತುಂಬಾ ದಿನಗಳ ನಂತರ. ಅವರು ನಮ್ಮ ಪಕ್ಷದ ನಾಯಕರಲ್ವಾ, ಅವರು ಜವಾಬ್ದಾರಿಯುತವಾಗಿರುವಂಥ ಪಕ್ಷದ ನಾಯಕರು. ಅವರು ಇದರ ಭಾಗವಾಗಿರ್ಬೇಕು ಅಂತ ನಿಶ್ಚಯವನ್ನ ಮಾಡೇನೆ. ನಮ್ಗೆ ಯಾವುದೋ ಆಫರ್ ಇಲ್ಲ, ಈಗಿರೋರು ಇದ್ದಾರೆ, ನಾವು ಯಾಕೆ ಆಫರ್ ಬಗ್ಗೆ ಮಾತಾಡೋಣ? ಏನೇ ಇದ್ರೂ ಪಕ್ಷ ನಿರ್ಧಾರ ಮಾಡ್ತಾರೆ, ವರಿಷ್ಠರು ನಿರ್ಧಾರ ಮಾಡ್ತಾರೆ. ಇದು ಯಾವುದು ನಾವು ಇಲ್ಲೇನು ಮಾತಾಡ್ಕೊಳ್ಳೋದ್ರಿಂದ ಏನೂ ಇಲ್ಲ. ಇಲ್ಲ, ನಮ್ಮ ಪಕ್ಷದ ತೀರ್ಮಾನಗಳು ಅದು ಹೈಕಮಾಂಡ್ ಅವರು ಮಾಡ್ತಾರೆ. ಎಲ್ಲ ರಾಜ್ಯಗಳಿಗೂ ನೇಮಕ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೂ ಕೂಡ ಇವತ್ತು ಆಗುವಂಥದ್ದು ಆಗ್ತದೆ. ನಾವೆಲ್ಲ ಒಟ್ಟಾಗಿದ್ದೀವಿ. ನಮ್ಮ ಪಕ್ಷ ಯಾವಾಗಲೂ ಕೂಡ ಸೈದ್ಧಾಂತಿಕವಾಗಿ ಬಲಿಷ್ಠವಾಗಿದೆ. ಇಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ, ಭಿನ್ನಾಭಿಪ್ರಾಯಗಳಿಗೆ ಮನ್ನಣೆ ಇಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದರ ಅನ್ವಯ ನಾವೆಲ್ಲ ಕೂಡ ನಡ್ಕೊಂಡು ಹೋಗುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.